Hello aspirants, welcome to India for IAS Current Affairs series. This is Manjunath Mudod. In this video, we are going to discuss about Super Kilnova. So what is this Super Kilnova? ಇದು ಏನಕ್ಕೆ ನ್ಯೂಸಲ್ಲಿ ಇತ್ತು? So how it is important from film's perspective that we are going to discuss. This Super Kilnova topic. So ಇದು GS3 paper, Science and Technology ಏನಿದೆ. UPSC means GS3 paper, Science and Technology. So in Science and Technology, Space Science ಏನಿದೆ. ಸೊ ಅದರಲ್ಲಿ ಬರುತ್ತೆ ಸೂಪರ್ ಕಿಲ್ನೋವಾ. ಇಟ್ ಈಸ್ ಎನ್ ಕಾಸ್ಮಿಕ್ ಇವೆಂಟ್. ಸೊ ಇದೇನಂತಂದರೆ ಕಾಸ್ಮಿಕ್ ಇವೆಂಟ್ ಆಗಿರುತ್ತೆ. ಸೊ ದಿಸ್ ಸೂಪರ್ ಕಿಲ್ನೋವಾ ಟಾಪಿಕ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಫಿಲಿಮ್ಸ್ ಎಕ್ಸಾಮ್ ಏನಿದೆ ಅದಕ್ಕೆ ಇಂಪಾರ್ಟೆಂಟ್ ಇದೆ. ಸೊ ಮೇನ್ಸ್ ಯಾವುದೇ ರೀತಿ ಇದರಿಂದ ಕ್ವಶನ್ ಬರೋ ಸಾಧ್ಯತೆಗಳಿಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫಿಲಿಮ್ಸ್ ಆ್ಯಂಡ್ ಆಲ್ಸೋ ಅದರ್ ಎಕ್ಸಾಮ್ಸ್ ಲೈಕ್ SSC Group C exam. So recently this super kilnova, it was in news because astronomers may have detected first of its kind super kilnova. ಅದರ ಅರ್ಥ ಸೂಪರ್ ಕಿಲ್ನೋವಾ ಅನ್ನೋದು ಒಂದು ಎರಡು ಫಿನಾಮಿನಾ ಇರ್ತಕ್ಕಂಥ, ಎರಡು ಆಸ್ಟ್ರಾನಾಮಿಕಲ್ ಫಿನಾಮಿನಾ ಇರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೂಪರ್ ಅನ್ನೋದು ಸೂಪರ್ನೋವಾ ಡಿಫೈನ್ ಮಾಡುತ್ತೆ, ಕಿಲ್ನೋವಾ ಅನ್ನೋದು ಕಿಲ್ನೋವಾ ಇವೆಂಟ್ನ ಡಿಫೈನ್ ಮಾಡುತ್ತೆ. ಸೂಪರ್ನೋವಾ ಮತ್ತು ಕಿಲ್ನೋವಾ ಎರಡು ಎಟ್ ಎ ಟೈಮ್ ಆದಾಗ ಸೂಪರ್ ಕಿಲ್ನೋವಾ ಆಗುತ್ತೆ. ಸೊ ಆ ರೀತಿಯಾದಂಥ ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇವೆಂಟನ್ನು ಆಸ್ಟ್ರೋನಾಮರ್ಸ್ ಡಿಟೆಕ್ಟ್ ಮಾಡಿರ್ತಾರೆ ಅನ್ನೋದನ್ನು ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ. ಸೊ ಇವಾಗ ಈ ಸೂಪರ್ ಕಿಲ್ನೋವಾ ಅಂದ್ರೇನು ಅದನ್ನು ನಾವು ಸ್ಟಡಿ ಮಾಡೋಣ. ಸೂಪರ್ ಕಿಲ್ನೋವಾನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಸೂಪರ್ನೋವಾ ಅಂದ್ರೇನು, ಕಿಲ್ನೋವಾ ಅಂದ್ರೇನು ಅಂತ ಸ್ಟಡಿ ಮಾಡಬೇಕಾಗತ್ತೆ. ಸೊ ಬೋತ್ ಸೂಪರ್ನೋವಾ ಆ್ಯಂಡ್ ಕಿಲ್ನೋವಾ ಆರ್ ಸ್ಟಾರ್ ಎಕ್ಸ್ಪ್ಲೋಷನ್ಸ್, ಸ್ಟೆಲ್ಲಾರ್ ಎಕ್ಸ್ಪ್ಲೋಷನ್ಸ್. ಅಂದರೆ ಸ್ಟಾರ್ ಏನಿರುತ್ತೆ, ನಕ್ಷತ್ರಗಳೇನಿರುತ್ತೆ ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಅದರ ಕೆಲವೊಂದಿಷ್ಟು ಫಿನಾಮಿನನ ನಾವು ಏನಂತ ಕರಿತೀವಿ, ಒಂದು ಫಿನಾಮಿನನ ಸೂಪರ್ನೋವಾ ಅಂತೀವಿ, ಇನ್ನೊಂದನ್ನು ಕಿಲ್ನೋವಾ ಅಂತ ಕರಿತೀವಿ. ಸೊ ಇವಾಗ ಸೂಪರ್ನೋವಾ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋದಾದರೆ, ಈ ಸ್ಟಾರ್ ಏನಿರುತ್ತೆ ಅದು ಫ್ಯೂಷನ್, ನ್ಯೂಕ್ಲಿಯರ್ ಫ್ಯೂಷನ್ ಮುಖಾಂತರ ಕಂಟಿನ್ಯೂಸ್ ಆಗಿ ಬರ್ನ್ ಆಗ್ತಿರುತ್ತೆ. ಸೊ ಈ ನ್ಯೂಕ್ಲಿಯರ್ ಫ್ಯೂಷನಲ್ಲಿ ಏನಾಗುತ್ತೆ, ಫ್ಯೂಯಲ್ ಯಾವುದಿರುತ್ತೆ, ಫ್ಯೂಯಲ್ ಅಂತ ನಾವು ಇಂಧನ ಅಂತ ನೋಡೋದಾದರೆ ಹೈಡ್ರೋಜನ್ ಇರುತ್ತೆ ಮತ್ತು ಹೀಲಿಯಂ ಇರುತ್ತೆ. ಸೊ ಜಾಸ್ತಿ ಹೈಡ್ರೋಜನ್ ಇರುತ್ತೆ. ಈ ಹೈಡ್ರೋಜನ್ ಮುಖಾಂತರ ಏನಾಗ್ತಿರುತ್ತೆ, ಸ್ಟಾರು ಬರ್ನ್ ಆಗ್ತಾ ಪ್ರಜ್ವಲಿಸ್ತಿರುತ್ತೆ. ಸೊ ಈ ಫ್ಯೂಯಲ್ ಖಾಲಿ ಆದಾಗ ಏನಾಗುತ್ತೆ, ಸೊ ಆಫ್ಟರ್ ನ್ಯೂಕ್ಲಿಯರ್ ಫ್ಯೂಯಲ್ ಎಕ್ಸಾಷನ್, ಸೊ ದ ಫೈನಲ್ ಎಕ್ಸ್ಪ್ಲೋಸಿವ್ ಡೆತ್ ಆಫ್ ಅ ಮ್ಯಾಸಿವ್ ಸ್ಟಾರ್, ಒಂದು ಮ್ಯಾಸಿವ್ ಸ್ಟಾರ್ ಏನಿರುತ್ತೆ ಲೈಕ್ ಅವರ್ ಸನ್, ಸೊ ಈ ರೀತಿ ಇರ್ತಕ್ಕಂತಹ ಸೂರ್ಯನಂಥ ಒಂದು ಸ್ಟಾರ್ ಏನಿರುತ್ತೆ ಅದು ನ್ಯೂಕ್ಲಿಯರ್ ಫ್ಯೂಯಲ್ ಎಕ್ಸಾಷನ್ ಆದಮೇಲೆ ಫೈನಲ್ ಎಕ್ಸ್ಪ್ಲೋಸಿವ್ ಡೆತ್ ಆಗುತ್ತೆ. ಅದನ್ನು ಏನಂತ ಕರಿತೀವಿ ನಾವು, ಸೂಪರ್ನೋವಾ ಅಂತ ಕರಿತೀವಿ. ಸೊ ಇಲ್ಲೊಂದು ಇಮೇಜ್ ನಾವು ನೋಡ್ತಿರ್ಬೋದು. ದಿಸ್ ಈಸ್ ದಿ ಫೈನಲ್ ಎಕ್ಸ್ಪ್ಲೋಸಿವ್ ಡೆತ್ ಆಫ್ ಅ ಮ್ಯಾಸಿವ್ ಸ್ಟಾರ್. ಸೊ ದಿಸ್ ಆಫ್ಟರ್ ದಿಸ್ ಫೈನಲ್ ಎಕ್ಸ್ಪ್ಲೋಷನ್ ಇಟ್ ಪ್ರೊಡ್ಯೂಸಸ್ ಎಲಿಮೆಂಟ್ಸ್ ಅಪ್ ಟು ಐರನ್. ಸೊ ಈ ಹೈಡ್ರೋಜನಿಂದ ಏನಾಗುತ್ತೆ ಅಂತಂದರೆ ಹೀಲಿಯಂ ಆಗುತ್ತೆ, ಹೀಲಿಯಮಿಂದ ಸೊ ಇದೇ ರೀತಿ ಲೀಥಿಯಂ, ಹೈಯರ್ ಮೆಟಲ್ಸ್ ಆಗ್ತಾ ಅಪ್ ಟು ಐರನ್ವರೆಗೂ ಮೆಟಲ್ಸು ಇಲ್ಲೇನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಆಫ್ಟರ್ ದ ಡೆತ್ ಆಫ್ ದಿಸ್ ಸ್ಟಾರ್, ಸೊ ಇಟ್ ಲೀವ್ಸ್ ಬಿಹೈಂಡ್ ನ್ಯೂಟ್ರಾನ್ ಸ್ಟಾರ್ಸ್ ಆರ್ ಬ್ಲ್ಯಾಕ್ ಹೋಲ್ಸ್. ಒಂದು ಮ್ಯಾಸಿವ್ ಸ್ಟಾರ್ ಸೂಪರ್ನೋವಾ ಮುಖಾಂತರ ಡೆತ್ ಆದಮೇಲೆ ಏನಾಗುತ್ತೆ, ಅದು ನ್ಯೂಟ್ರಾನ್ ಸ್ಟಾರನ್ನು ಅಥವಾ ಬ್ಲ್ಯಾಕ್ ಹೋಲನ್ನು ಹಿಂದ್ಗಡೆ ಬಿಟ್ಟು ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಸೂಪರ್ನೋವಾ. ಸೂಪರ್ನೋವಾದಲ್ಲಿ ಈ ರೀತಿ ಆಗುತ್ತೆ. ಸೊ ನಾವು ವಿ ವಿಲ್ ಸ್ಟಡಿ ಅಬೌಟ್ ಕಿಲ್ನೋವಾ. ಕಿಲ್ನೋವಾ ಅಂತಂದ್ರೇನು? ಸೊ ದಿಸ್ ಕಿಲ್ನೋವಾ ಫಿನಾಮಿನಾ, ದಿಸ್ ಆಸ್ಟ್ರೋನಾಮಿಕಲ್ ಫಿನಾಮಿನಾ, ಇಟ್ ಆಕರ್ಸ್ ಡ್ಯೂ ಟು ಮರ್ಜರ್ ಆಫ್ ಟೂ ನ್ಯೂಟ್ರಾನ್ ಸ್ಟಾರ್ಸ್. ಸೊ ಸೂಪರ್ನೋವಾ ಆದಮೇಲೆ ನ್ಯೂಟ್ರಾನ್ ಸ್ಟಾರ್ ಅಥವಾ ಬ್ಲ್ಯಾಕ್ ಹೋಲ್ ಇರುತ್ತಲ್ವಾ, ಸೊ ಈ ನ್ಯೂಟ್ರಾನ್ ಸ್ಟಾರ್ ಏನು ಕ್ರಿಯೇಟ್ ಆಗಿರುತ್ತೆ, ಈ ರೀತಿಯಾದಂಥ ಟೂ ನ್ಯೂಟ್ರಾನ್ ಸ್ಟಾರ್ಸು ಮರ್ಜ್ ಆದಾಗ ಒಂದು ಫಿನಾಮಿನಾ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಕಿಲ್ನೋವಾ ಅಂತ ಕರಿತೀವಿ, ಈ ಮರ್ಜ್ ಆಗೋ ಫಿನಾಮಿನಾನ. ಸೊ ಇಲ್ಲಿ ನಾವು ನೋಡ್ತಿರ್ಬೋದು, ಇಲ್ಲೊಂದು ನ್ಯೂಟ್ರಾನ್ ಸ್ಟಾರ್ ಇದೆ, ಇಲ್ಲೊಂದು ನ್ಯೂಟ್ರಾನ್ ಸ್ಟಾರ್ ಇದೆ. ಈ ಎರಡೂ ನ್ಯೂಟ್ರಾನ್ ಸ್ಟಾರ್ಗಳು ಮರ್ಜ್ ಆಗೋದನ್ನು ನಾವು ಏನಂತ ಕರಿತೀವಿ, ಕಿಲ್ನೋವಾ ಅಂತ ಕರಿತೀವಿ. ಸೊ ದಿಸ್ ಪ್ರೋಸೆಸ್ ಇಟ್ ಎಮಿಟ್ಸ್ ಗ್ರಾವಿಟೇಷನಲ್ ವೇವ್ಸ್. ಕಿಲ್ನೋವಾ ಪ್ರೋಸೆಸ್, ಮರ್ಜರ್ ಆಫ್ ಟೂ ನ್ಯೂಟ್ರಾನ್ ಸ್ಟಾರ್ಸ್, it produces gravitational waves and also electromagnetic radiation. So this kilnova process, it is the major source for heavy R process elements. Heavy R process elements ಅಂತಂದ್ರೆ ಯಾವುದು, ಗೋಲ್ಡ್ ಇದೆ, ಪ್ಲಾಟಿನಮ್ ಇದೆ, ಯುರೇನಿಯಂ ಇದೆ. ಸೊ ದೀಸ್ ಆರ್ ದಿ ಹೆವಿ ಆರ್ ಪ್ರೊಸೆಸ್ ಎಲಿಮೆಂಟ್ಸ್. ಸೊ ಈ ಹೆವಿ ಆರ್ ಪ್ರೊಸೆಸ್ ಎಲಿಮೆಂಟ್ಸ್ ಆಗೋದು ಯಾವಾಗ ಅಂತಂತಂದರೆ, ಸೊ ಈ ಕಿಲ್ನೋವಾ ಪ್ರೋಸೆಸ್ಸಲ್ಲಿ. ದೆನ್ ಇಟ್ ಈಸ್ ಅ ರೇರ್ ಫಿನಾಮಿನಾ. Kilnova process, it is a rare phenomena, that is merger of two neutron stars. It is rare. Only one confirmed case. ಸೊ ಇಲ್ಲಿವರೆಗೂ ಸೈಂಟಿಸ್ಟ್ ಆಸ್ಟ್ರೋನಾಮರ್ಸ್ಗೆ ಒಂದು ಕನ್ಫರ್ಮ್ ಕೇಸ್ ಸಿಕ್ಕಿದೆ. ಅದು ಯಾವುದು ಅಂತಂದರೆ ಆ ಕೇಸ್ ಹೆಸರು GW170817 ಇನ್ ದ ಇಯರ್ 2017. 2017 GW170817 ಅನ್ನೋ ಒಂದು ಕೇಸನ್ನು ನಾವು ಇಲ್ಲಿವರೆಗೂ ಐಡೆಂಟಿಫೈ ಮಾಡಿದ್ದೀವಿ.
So that is the only astronomical observation of the kilnova process. So after studying supernova and kilnova, now we will look into what is super kilnova. The super kilnova ಅಂತಂದ್ರೆ ಏನು? So it is an hypothetical astronomical event. ಸೊ ಇಲ್ಲಿವರೆಗೂ ಇದಕ್ಕೆ ಯಾವುದೇ ರೀತಿಯಾದ ಪುರಾವೆಗಳು ಸಿಕ್ಕಿರಲ್ಲ. ಒಂದು ಹೈಪೋಥೆಟಿಕಲ್ ಇವೆಂಟ್ ಆಗಿರುತ್ತೆ ಆಸ್ಟ್ರೋನಾಮಿಕಲ್, ಅಂಡ್ ದಿಸ್ ಶೋಸ್ ದಿ ಫೀಚರ್ಸ್ ಆಫ್ kilnova, that is merger of two neutron stars followed by a supernova like explosion. ಸೊ ಈ ಎರಡು ನ್ಯೂಟ್ರಾನ್ ಸ್ಟಾರ್ ಏನು ಮರ್ಜ್ ಆಗುತ್ತೆ, ಮರ್ಜ್ ಆದಮೇಲೆ ಒಂದು ಸೂಪರ್ ನೋವಾ ಥರ ಒಂದು ಬ್ಲಾಸ್ಟ್ ಆಗುತ್ತೆ, ಎಕ್ಸ್ಪ್ಲೋಷನ್ ಆಗುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ಸೂಪರ್ ಕಿಲ್ನೋವಾ ಅಂತ ಕರಿತೀವಿ. ಸೊ ನ್ಯೂಟ್ರಾನ್ ಸ್ಟಾರ್ಸ್ ಯಾವ ರೀತಿ ಆಗುತ್ತೆ? ಸೂಪರ್ ನೋವಾ ಎಕ್ಸ್ಪ್ಲೋಷನ್, ಒಂದು ಎಕ್ಸಿಸ್ಟ್ ಇರ್ತಕ್ಕಂಥ ಸ್ಟಾರು ಎಕ್ಸ್ಪ್ಲೋಡ್ ಆದಮೇಲೆ ನ್ಯೂಟ್ರಾನ್ ಸ್ಟಾರ್ ಆಗುತ್ತೆ ಅಥವಾ ಬ್ಲ್ಯಾಕ್ ಹೋಲ್ ಆಗುತ್ತೆ. ಸೊ ಈ ಎರಡು ನ್ಯೂಟ್ರಾನ್ ಸ್ಟಾರ್ ಮರ್ಜ್ ಆದರೆ ಕಿಲ್ನೋವಾ ಆಗುತ್ತೆ. ಸೊ ಈ ಎರಡು ಕಿಲ್ನೋವಾ ಆದಮೇಲೆ ಮತ್ತೆ ಸೂಪರ್ ನೋವಾ ಥರ ಎಕ್ಸ್ಪ್ಲೋಷನ್ ಆಗೋದಕ್ಕೆ ಏನಂತ ಕರಿತೀವಿ ನಾವು? ಸೂಪರ್ ಕಿಲ್ನೋವಾ ಅಂತ ಕರಿತೀವಿ. ಈ ಸೂಪರ್ ಕಿಲ್ನೋವಾದಲ್ಲಿ ಎರಡು ಸಾರಿ ಎಕ್ಸ್ಪ್ಲೋಡ್ ಆಗೋ ರೀತಿ ಕಂಡು ಬರುತ್ತೆ. ಆ್ಯಂಡ್ ದಿಸ್ ಚಾಲೆಂಜಸ್ ದ ಟ್ವೈಸ್ ಎಕ್ಸ್ಪ್ಲೋಷನ್ ಇವೆಂಟ್ ಚಾಲೆಂಜಸ್ ದಿ ಅರ್ಲಿಯರ್ ಎಕ್ಸಿಸ್ಟಿಂಗ್ ಸ್ಟೆಲ್ಲಾರ್ ಎಕ್ಸ್ಪ್ಲೋಷನ್ ಮಾಡೆಲ್ಸ್. ಸೊ ಇಲ್ಲಿವರೆಗೂ ಏನು ಈ ಸ್ಟೆಲ್ಲಾರ್ ಎಕ್ಸ್ಪ್ಲೋಷನ್ ಮಾಡೆಲ್ಸ್ ಇದೆ, ಸೂಪರ್ನೋವಾ ಇರ್ಬೋದು, ಕಿಲ್ನೋವಾ ಇರ್ಬೋದು, ಈ ಎರಡೂ ಪ್ರೊಸೆಸ್ಸನ್ನು ಚಾಲೆಂಜ್ ಮಾಡುತ್ತೆ. ಬಿಕಾಸ್ ಹಿಯರ್ ದ ಎಕ್ಸ್ಪ್ಲೋಷನ್ ಈಸ್ ಟ್ವೈಸ್. Now we will look into a phenomena that has been designated as AT2025 ULZ. So this is the code given to the super kilnova event. So is super kilnova ಏನಿದೆ, ಸೊ ಈ ಇವೆಂಟ್ಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನೇನು ಅಬ್ಸರ್ವೇಷನ್ಸ್ ಮಾಡಿರ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ಇಟ್ ವಾಸ್ ಡಿಟೆಕ್ಟೆಡ್ ಇನ್ ಆಗಸ್ಟ್ 2025. ಸೊ ದ ಮೇಜರ್ ಅಬ್ಸರ್ವೇಷನ್ಸ್ ಇನ್ ದಿಸ್ ಇವೆಂಟ್, the major observations are gravitational wave signal. It is consistent with neutron star merger. ಸೊ ಈ ಗ್ರಾವಿಟೇಷನಲ್ ವೇವ್ಸ್ನ ಏನು ಐಡೆಂಟಿಫೈ ಮಾಡಿರ್ತಾರೆ, ಸೊ ದೇ ಆರ್ ಕನ್ಸಿಸ್ಟೆನ್ಸ್ ವಿತ್ ಟೂ ನ್ಯೂಟ್ರಾನ್ ಸ್ಟಾರ್ ಮರ್ಜರ್. ಸೊ ಎರಡು ನ್ಯೂಟ್ರಾನ್ ಸ್ಟಾರ್ ಮರ್ಜ್ ಆದಾಗ ಏನು ಗ್ರಾವಿಟೇಷನಲ್ ವೇವ್ಸ್ ಬರುತ್ತೆ, ಸೊ ಆ ರೀತಿಯಾದ ಗ್ರಾವಿಟೇಷನಲ್ ವೇವ್ಸ್ ಬರ್ತಾ ಇರುತ್ತೆ. ಸೊ ಟೂ ನ್ಯೂಟ್ರಾನ್ ಸ್ಟಾರ್ ಮರ್ಜ್ ಆಗೋ ಇವೆಂಟ್ ಯಾವುದು? ಕಿಲ್ನೋವಾ ಇವೆಂಟ್. ದೆನ್ ಆಪ್ಟಿಕಲ್ ಟ್ರಾನ್ಸಿಯೆಂಟ್ ಡಿಟೆಕ್ಟೆಡ್ ಅಟ್ ದ ಸೇಮ್ ಲೊಕೇಶನ್. ಸೊ ಈ ಸೇಮ್ ಲೊಕೇಶನಲ್ಲಿ ಏನಾಗುತ್ತೆ, ಆಪ್ಟಿಕಲ್ ಟ್ರಾನ್ಸಿಯೆಂಟ್ ಕೂಡ ಡಿಟೆಕ್ಟ್ ಆಗಿರುತ್ತೆ. Along with this, it showed two distinct phases of brightness and color. ಸೊ ಇದರಲ್ಲಿ ಎರಡು ಡಿಸ್ಟಿಂಕ್ಟ್ ಫೇಸ್ ಅಲ್ಲಿ ಏನಾಗುತ್ತೆ, ಬ್ರೈಟ್ನೆಸ್ ಆ್ಯಂಡ್ ಕಲರ್ ಕಂಡು ಬರುತ್ತೆ. ಸೊ ಕಿಲ್ನೋವಾ ಇವೆಂಟ್ ಅಲ್ಲಿ ಈ ರೀತಿ ಇರಲ್ಲ. ಸೊ ಇಟ್ ಈಸ್ ಸಿಗ್ನಿಫಿಕೆನ್ಸ್ ಡಿಪಾರ್ಚರ್ ಫ್ರಮ್ ಕಿಲ್ನೋವಾ ಇವೆಂಟ್, ಆ್ಯಂಡ್ ಆಲ್ಸೋ ಇಟ್ ಈಸ್ ಶೋಯಿಂಗ್ ದಿ ಸೈನ್ಸ್ ಆಫ್ ಸೂಪರ್ನೋವಾ ಇವೆಂಟ್. ಸೊ ಕಮಿಂಗ್ ಟು ದಿ ಅಬ್ಸರ್ವೇಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸೂಪರ್ ಕಿಲ್ನೋವಾ ಇವೆಂಟ್, ಫೇಸ್ 1 ಅಲ್ಲಿ ಏನಾಗುತ್ತೆ, ಕಿಲ್ನೋವಾ ಲೈಕ್ ಅಬ್ಸರ್ವೇಷನ್ಸ್ ಕಂಡು ಬರುತ್ತೆ. ಸೊ ಇಲ್ಲಿ ಏನಿರುತ್ತೆ ಅಂತಂದರೆ, ಶಾರ್ಟ್ ಲಿವ್ಡ್ ರೆಡ್ ಎಮಿಷನ್ಸ್ ಲಾಸ್ಟಿಂಗ್ ಫ್ಯೂ ಡೇಸ್. ಸೊ ಕೆಲವು ದಿನಗಳಷ್ಟೇ ಉಳಿದುಕೊಳ್ತಕ್ಕಂಥ ರೆಡ್ ಎಮಿಷನ್ಸ್ ಒಂದು ಕಂಡು ಬರುತ್ತೆ. ಸೊ ದಿಸ್ ಇಸ್ ದಿ ಟಿಪಿಕಲ್ ಫೀಚರ್ ಆಫ್ ಕಿಲ್ನೋವಾ ಇವೆಂಟ್. ಸೊ ದಿಸ್ ಟಿಪಿಕಲಿ ಇಂಡಿಕೇಟ್ಸ್ ದಿ ಪ್ರೆಸೆನ್ಸ್ ಆಫ್ ಹೆವಿ ನ್ಯೂಟ್ರಾನ್ ರಿಚ್ ಎಲಿಮೆಂಟ್ಸ್. These heavy neutron rich elements are typical feature of kilnova ejection. Then in the second phase, supernova like events ಆಗುತ್ತೆ. ಸೊ ಇಲ್ಲಿ ಏನೇನು ಕಂಡು ಬರುತ್ತೆ ಅಂತಂದರೆ, ದೇರ್ ಈಸ್ ಅಗೇನ್ ಬ್ರೈಟೆಂಡ್, ಅಂದರೆ ಬ್ರೈಟ್ ಆಗಿರತಕ್ಕಂಥ ಬ್ಲೂ ಕಲರ್ ಲೈಟ್ ಎಮಿಷನ್ಸ್ ಬರುತ್ತೆ. ದಿಸ್ ಸ್ಪೆಕ್ಟ್ರಲ್ ಸಿಗ್ನೇಚರ್, ಇಟ್ ಈಸ್ ದಿ ಸೈನ್ ಆಫ್ ಹೈಡ್ರೋಜನ್ ಡಿಟೆಕ್ಷನ್. ಸೊ ದಿಸ್ ಬಿಹೇವಿಯರ್ ಇಟ್ ಈಸ್ ಸಿಮಿಲರ್ ಟು ದಿ ಕೋರ್ ಕೊಲ್ಯಾಪ್ಸ್ ಆಫ್ ಸೂಪರ್ನೋವಾ. ಸೊ ಇಲ್ಲೇನಿರುತ್ತೆ, ಬ್ಲೂ ಲೈಟ್ ಬರುತ್ತೆ. ದೆನ್ ಬ್ಲೂ ಲೈಟ್ ಎಮಿಷನ್, ಇಟ್ ಸಿಗ್ನಲ್ಸ್ ದಿ ಹೈಡ್ರೋಜನ್ ಡಿಟೆಕ್ಷನ್. ದೆನ್ ಸೊ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಿ ಕೋರ್ ಕೊಲ್ಯಾಪ್ಸ್ ಆಫ್ ಸೂಪರ್ನೋವಾ. ಸೂಪರ್ನೋವಾದ ಏನು ಕೋರ್ ಇರುತ್ತೆ ಅದು ಕೊಲ್ಯಾಪ್ಸ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಇಟ್ ಈಸ್ ಸೂಪರ್ನೋವಾ ಲೈಕ್ ಇವೆಂಟ್, ಆ್ಯಂಡ್ ಇಟ್ ಈಸ್ ಇನ್ ಫೇಸ್ 2. ಸೊ ಕಿಲ್ನೋವಾ ಫೇಸ್ 1 ಅಲ್ಲಿ ಏನಾಗುತ್ತೆ, ರೆಡ್ ಎಮಿಷನ್ಸ್ ಇರುತ್ತೆ. ಸೊ ರೆಡ್ ಎಮಿಷನ್, ಇಟ್ ಈಸ್ ಟಿಪಿಕಲ್ ಸಿಗ್ನೇಚರ್ ಆರ್ ಇಟ್ ಇಂಡಿಕೇಟ್ಸ್ ದಿ ಪ್ರೆಸೆನ್ಸ್ ಆಫ್ ಹೆವಿ ನ್ಯೂಟ್ರಾನ್ ರಿಚ್ ಎಲಿಮೆಂಟ್ಸ್. ಸೊ ದಿಸ್ ಇಸ್ ದಿ ಫೀಚರ್ ಆಫ್ ಕಿಲ್ನೋವಾ injection. So this is all about super kilnova, its phases, characteristics, and its a recent astronomical observation. Based on the topic that we have discussed so far, that is super kilnova, here we have provided one prelims practice question. So go through this question and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.